ಇದೊಂದು ಯಾವಾಗ್ಲೂ ಸರಿಯಾಗಿ 6 ಗಂಟೆಗೆ ಬಡ್ಕೊಳ್ಳುತ್ತೆ. ಗುಡ್ ಮಾರ್ನಿಂಗ್. ಲೈಫ್ ಮತ್ತೆ ಪ್ರಾರಂಭ. ನೋಡಕ್ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ನಮ್ ಇಡ್ಲಿ ಸಾಂಬಾರ್ ತರ ಇರಲ್ಲ. ಹೇ ಹೆಲೋ ಹ್ಯಾನ್, ಹೌ ಆರ್ ಯು ಮೈ ಸ್ವೀಟಿ ಪಾಯ್, ಕ್ಯೂಟಿ ಪಾಯ್. ಬಾಯ್ ಬಾಯ್. ಸ್ಪೋರ್ಟ್ಸ್ ಕಾರ್ ಹೊಸದಾಗಿ ಕೊಂಡ್ಕೊಂಡೆ. ಇಲ್ಲಿ ಕಾರ್ ಇಲ್ಲ ಅಂದ್ರೆ ಓಡಾಡೋದೇ ಕಷ್ಟ. ಹೇ, ಇದು ನಮ್ ಯೂನಿವರ್ಸಿಟಿ. ಹಾಯ್ ಹಾಯ್. ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಅಯ್ಯೋ, ಕ್ಲಾಸಿಗೆ ಟೈಮ್ ಆಯ್ತು. Shweta, what about my proposal? I told you I love you. ನನ್ಗೆ ಫಂಕಿ ತರ ಇದ್ರೆ ಇಷ್ಟ ಇಲ್ಲ, ಮಂಕಿ ತರ ಇದ್ರೇನೆ ಇಷ್ಟ. ನೋಡಿದ್ಯಾ, ಅವ್ರು ಪ್ರಪೋಸ್ ಮಾಡೋದು ಕಾಮನ್, ನಾನ್ ಇಲ್ಲ ಅನ್ನೋದು ಕಾಮನ್. ಹೇ, ಸ್ನೋ ಫಾಲಿಂಗ್, ವೆರಿ ಕೋಲ್ಡ್ ಔಟ್ ಸೈಡ್. ಹಾಯ್ ಹಾಯ್, ಹೌ ಆರ್ ಯು? ಫೈನ್ ಫೈನ್. ಏನು ತಿನ್ನೋಕ್ ಬಂದೆ ಅಂತ ತಿಳ್ಕೊಂಡ್ಯಾ? ಪಾರ್ಟ್ ಟೈಮ್ ಜಾಬ್. ಆ ಥರ ಸ್ಪೋರ್ಟ್ಸ್ ಕಾರ್ ತಗೋಬೇಕು ಅಂದ್ರೆ ಇದೆಲ್ಲ ಮಾಡ್ಬೇಕು. ಇದು ನನ್ನ ಲೈಫ್. ಇದು ಮತ್ತೆ 6 ಗಂಟೆಗೆ ಬಡ್ಕೊಳ್ಳುತ್ತೆ. ಗುಡ್ ನೈಟ್, ಸಿ ಯು ಲೇಟರ್. ಅಯ್ಯೋ, ಐ ಮಿಸ್ ಯು ಡಾ. ಐ ಮಿಸ್ ಯು ಟು ಸಿಸ್ಟರ್. ಟೇಕ್ ಕೇರ್. ನಾನ್ ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮಿಸ್ ಆಗೋ ಚಾನ್ಸೇ ಇಲ್ಲ. ನೀನ್ ಫಸ್ಟ್ ಶಾಟ್ ನೋಡಿದ ತಕ್ಷಣ ನೀನ್ ನನ್ಗಿಷ್ಟ ಆಗೋದೆ. ನೀನ್ ಎಲ್ಲೇ ಇರೆ, ನೀನ್ ಮಾತ್ರ ನನ್ನೋಳೆ. ನಿನ್ನ ಲವ್ ಮಾಡೋದು ಪಕ್ಕ, ಮದ್ವೆ ಆಗೋದಂತ ಇನ್ನೂ ಪಕ್ಕ. ಕೃಷ್ಣ, ನಾನ್ ಫಿಕ್ಸ್ ಆಗ್ಬಿಟ್ಟೆ ಕಣ, ಪಕ್ಕ ಫಿಕ್ಸ್ ಆಗ್ಬಿಟ್ಟೆ ಕಣ. ಅವಳು ನನ್ ತಂಗಿ ಕಣ. ಗುಡ್. ಅಣ್ಣ ಅಂತ ಫಿಕ್ಸ್ ಆಗ್ಬಿಟ್ಟ, ವೆರಿ ಗುಡ್. ನಿಜವಾಗ್ಲೂ ಅವಳು ನನ್ ಸ್ವಂತ ತಂಗಿನೋ? ಭಾವ, ಏನಾಯ್ತು ಭಾವ? ಪ್ರಮೋಷನ್, ಫ್ರೆಂಡ್ಶಿಪ್ ಇಂದ ಬೌಂಡ್ ಪೋಸ್ಟ್ ಗೆ ಪ್ರಮೋಷನ್ ಮಾಡಿದೀನಿ. ಇಷ್ಟಕ್ಕೆ ಅವಳ ಹೆಸರೇನಂದೆ? ಶ್ವೇತಾಂಬರಿ. ಮಿಸಸ್ ಶ್ವೇತಾಂಬರಿ ಗಜೇಂದ್ರ ಮೂರ್ತಿ. ಏ ಕೃಷ್ಣ, ಇದು ಫಿಕ್ಸು. ನಾ ಹೇಳ್ತಾ ಇಲ್ವಾ ಅವಳು ನನ್ ತಂಗಿ ಅಂತ? ತಪ್ಪು. ನಾನ್ ಮೆಚ್ಕೊಂಡಿರೋ ಹುಡುಗಿ ನಿನಗ್ ತಂಗಿ ಆಗ್ಬಿಟ್ಟಿದಾಳೆ. ಮತ್ತೆ ಶುರು ಆಯ್ತಾ ಈ ನಿಮ್ಮ ರಾಮಾಂಜನೇಯ ಯುದ್ಧ? ಸಾರಿ ಕಲಾ, ಅದು ನೆನ್ನೆಗೆ ಕ್ಲೋಸ್. ಇವತ್ತಿಂದ ಕೃಷ್ಣ ಅರ್ಜುನರ ಯುದ್ಧ. ಅವನು ಭಾವ, ನಾನೊಂದು ಬಾಮೈದ. ಅಂದ್ರೆ ಈಗ ತಾನೇ ನಾನೊಂದು ಹುಡುಗಿನ ನೋಡ್ದೆ. ಅವಳೇ ಲವ್ ಮಾಡ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅವಳು ನನ್ನ ತಂಗಿ ಅನ್ಬಿಟ್ಟು ಅಡ್ಬಾಯ್ ಆಗ್ತಾ ಇದ್ದಾನೆ. ಇದ್ರಲ್ಲಿ ನಂದೇನ ತಪ್ಪಿದ್ಯಾಕಲ್ಲ? ನನಗೆ ಗೊತ್ತಿಲ್ಲದೆ ಲವ್ ಯಾವಾಗ್ಲೋ? ಈಗ್ಲೇ 10 ಮಿನಿಟ್ಸ್ ಬ್ಯಾಕ್. ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 8 ಮಿನಿಟ್ಸ್ 45 ಸೆಕೆಂಡ್ಸ್. ಇಲ್ಲಿ ನೋಡಿಲಿ. ವಾವ್, ಸೂಪರ್ ಗಜ. ಇವಳು ನಿಂಗೆ ಪರ್ಫೆಕ್ಟ್ ಜೋಡಿ. ಕಂಗ್ರಾಟ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಮ್ಮ ನೀನು ಅವನ ಜೊತೆ ಸೇರ್ಕೊಂಡು ತೈತೈ ಬಂಗಾರಿ ಆಡ್ತಿದ್ಯಾ? ಅವನೇನು ಓಡಿ ಪೋಲಮ್ಮ ಅಂತ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನ? ಪದ್ಧತಿ ಪ್ರಕಾರ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಹಿ ಇಸ್ ಅ ಜೆಂಟಲ್ಮನ್, ಯು ನೋ. ಥ್ಯಾಂಕ್ ಯು ಕಲಾ. ಪೆದ್ದನ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾಸ್ ತಗೋ, ಓಕೆ? ಏ ಗಜ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಈ ವಿಷಯನ ಇಲ್ಲೇ ಬಿಟ್ಟು ಕೈ ತೊಳ್ಕೊ. ಇಲ್ಲ ನಿನ್ ಬಾಡಿಲಿರೋ ಕೈ, ಕಾಲು, ಮುಖ, ತಲೆ ಒಂದು ಇರಲ್ಲ. ಅಂದ್ರೆ ಆಡು ಕುರಿ ಕತ್ರಿಸೋ ಫ್ಯಾಮಿಲಿನ ನಿಮ್ದು? ಅದಕ್ಕಿಂತ ಡೇಂಜರಸ್. ಹಾಗಾದ್ರೆ ಕೇಳಿಸ್ಕೊ, ಮನುಷ್ಯರನ್ನ ಡೀಲ್ ಮಾಡೋ ಫ್ಯಾಮಿಲಿ ನಿಂದಾದ್ರೆ ಅಂತ ಫ್ಯಾಮಿಲಿಗೆ ಹೊಗೆ ಹಾಕೋ ಗಂಡು ನಾನು. ನೀನೇ ಅಲ್ಲ, ನಿನ್ ಫ್ಯಾಮಿಲಿನೇ ಅಲ್ಲ. ಆ ಭಗವಂತನೇ ಅಡ್ಡ ಬಂದ್ರು ಆ ಲಂಡನ್ ರಾಣಿ ನನಗೆ ಫಿಕ್ಸ್. ನೋಡಮ್ಮ, ರೂಮ್ ನಲ್ಲಿ ಪಂಚಮಾತ್ರೆ ಉದ್ರಣ ಇದೆ, ತಂದ್ಕೊಡು ಅವ್ರಿಗೆ. ಆಯ್ತು ತಾತ. ನಡೀತಾ ಇರೋದು ಮಗಳ ಎಂಗೇಜ್ಮೆಂಟ್. ನೀವೇನ್ರಿ ಕ್ರೀಮ್ ಎಲ್ಲ ಹಚ್ಕೊಂಡು? ನಿನ್ನ ಮಗ ಏನೇ ಸ್ಟೈಲ್ ಮಾಡಿದ್ರು ಅದ್ ನಿನಗೆ ಒಪ್ಪಿಗೆ. ನಾನ್ ಮಾಡಿದ್ರೆ ಮಾತ್ರ ಮೂಗ್ ಮುರಿತೀಯಾ? ಹಾಯ್ ಕಿಡ್ಸ್, ಹೌ ಆರ್ ಯು? ತಾತ, ಈ ಸಂಭ್ರಮದಲ್ಲಿ ಸಮಥಿಂಗ್ ಮಿಸ್ಸಿಂಗ್ ಅನ್ನಿಸ್ತಲ್ಲ ನಿಮ್ಗೆ? ಏಯ್ ಗಜ ಕಣೆ. ಎಸ್, ಶಿ ಇಸ್ ಕರೆಕ್ಟ್. ಗಜ ಇಲ್ದೆ ಮಜಾನೇ ಇಲ್ಲ. ಯಾಕೋ? ಯಾಕೆ? ನಾನು ಅವನಿಗಿನ್ನ ಹೈಟು ವೆಯ್ಟು ಕಮ್ಮಿ ಇರ್ಬೋದು, ಆದ್ರೆ ನಾನು ಅವನಿಗಿನ್ನ ಕ್ಲೆವರ್. ಯಾಕೆ ಇಷ್ಟೊಂದು ಎಮೋಷನ್ ಆಗ್ತೀಯ ಅಪ್ಪಾಜಿ? ಕಮಾನ್ ಅಪ್ಪಾಜಿ. ಕಮಿಂಗ್ ಕಮಿಂಗ್. ಈ ಕಮಿಂಗ್ ಅಲ್ಲ. ಅದಿರ್ಲಿ, ನಾನು ಗಜ ಇಬ್ರು ಫ್ರೆಂಡ್ಸ್. ಗಜನ್ ತಂಗಿ ನೀವು ಫ್ರೆಂಡ್ಸ್. ಹಂಗಂದ್ರೆ ನಾನ್ ನಿಮ್ಗೆ ಏನಾಗ್ಬೇಕು? ಹೊಟ್ಟೆ ಸ್ವಲ್ಪ ಒಳಗಡೆ ಇಟ್ಕೊಳ್ಳೋ ಡುಮ್ಮ. ಡ್ಯಾಡಿ, ಯಾಕೆ ಅಣ್ಣನ್ ಬೈತಾ ಇದ್ಯಾ? ಬೈಬೇಡ. ನೀ ಸುಮ್ನೆ ಇರ್ಪುಟ. ಏಯ್ ಪದ್ಮ, ಇವ್ರನ್ನ ರೆಡಿ ಮಾಡಕ್ ನನ್ ಕೈಲಾಗಲ್ಲ. ಇವತ್ ರೆಡಿ ಮಾಡ್ಬೇಕಾಗಿರೋದು ನಿಮ್ ಮಕ್ಳನ್ನಲ್ಲ, ನಿಮ್ ಮುದ್ದಿನ ತಂಗಿನ, ಗೊತ್ತಾ? ಅಣ್ಣ, ಇದು ಸರಿನಾ? ನೀವ್ಗಳು ಎಷ್ಟು ಲೇಟ್ ಆಗಿ ಬಂದ್ರೆ ಹೆಂಗೆ? ನನ್ ಲೇಟ್ ಕಾರಣ
ಇವಳೆ. ಏನತ್ಗೆ ಇದು? ಹೌದೌದು, ಎಲ್ಲದಕ್ಕೂ ನಾನೇ. ಇರೋ 7-8 ಕೂದ್ಲಿಗೆ ಬಣ್ಣ ಹಚ್ಚಕ್ಕೆ 7-8 ಗಂಟೆ ಬೇಕು. ಅದಿರ್ಲಿ, ನನ್ ಸೊಸೆ ಇಲ್ಲಿ ಬರ್ತಿದ್ದಾಳೆ. ಕಾಣ್ತಿದ್ದೀರಾ? ಎಂಗೇಜ್ಮೆಂಟ್ ನಿಮ್ಗೆನಾ? ಹಾಕ್ತೀನಿ ನೋಡು. ಶ್ರಾವಣ ಮಾಸೆ ಪಂಚಮಿ ಶುಕ್ರವಾರ ದಿನಾಂಕ 24/8/2007 ಶ್ರೀಮತಿ ಶ್ರೀ ಚಂದ್ರಶೇಖರಯ್ಯನವರ ಜ್ಯೇಷ್ಠ ಪುತ್ರಿ ವರಲಕ್ಷ್ಮಿ ಎಂಬ ವಧುವನ್ನು ಶ್ರೀ ಗಂಗಾಧರಯ್ಯನವರ ಜ್ಯೇಷ್ಠ ಪುತ್ರ ಶ್ರೀ ರಾಮಚಂದ್ರಮೂರ್ತಿ ಎಂಬ ವರನಿಗೆ ಕೊಟ್ಟು ವಿವಾಹ ಮಾಡಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಯಜಮಾನ್ರೆ, ತಾಂಬೂಲ ಬದಲಾಯಿಸ್ಕೋಬಹುದು. ಹುಡುಗಿಗೆ ಈ ಮದುವೆ ಇಷ್ಟ ಇದೆ ತಾನೆ? ಯಾಕಣ್ಣ ಈ ಮಾತು ಕೇಳ್ತಾ ಇದೀರಿ? ಏನಿಲ್ಲಮ್ಮ, ಹುಡುಗಿ ಸ್ವಲ್ಪ ಡಲ್ ಆಗಿದ್ಲಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ ಅದೇನಿಲ್ಲ, ಅವ್ರ ಅಣ್ಣ ಗಜ ಬಂದಿಲ್ಲ ಅಂತ ಕೋಪ ಅಷ್ಟೇ. ನಾನೆಲ್ಲೋ ಹುಡುಗಿಗೆ ನಮ್ಮ ಹುಡುಗ ಇಷ್ಟ ಆಗ್ಲಿಲ್ವೇನೋ ಅಂತ ಭಯ ಪಟ್ಟಿದ್ದೆ. ಅಯ್ಯೋ ಭಯ ಯಾಕೆ? ನಿಮ್ ಮಗ ಶ್ರೀರಾಮಚಂದ್ರ ಅವನ್ನ ಇಡೀ ಇಂಡಿಯಾನೇ ಒಪ್ಪಿದೆ ಅಂದ್ಮೇಲೆ ನಮದೇನಿದೆ, ನಮಗೂ ಒಪ್ಪಿಗೆನೆ. ಏನಣ್ಣ, ನೀವಾಗ ಮದುವೆ ಊಟ ಹಾಕ್ಸೋದು? ಎನಿ ಟೈಮ್. ಭಾವ ಯಾವಾಗ ಎಸ್ ಅಂತಾರೋ ನಮಸ್ಕಾರ. ಈಗಲೂ ಬಹಳ ಒಳ್ಳೆ ಜನ. ಈಗ ಯಾಕೋ ಬಂದೆ? ಒಟ್ಟಿಗೆ ಚಪ್ರಕ್ಕೋ ಮುಹೂರ್ತಕ್ಕೋ ಬಂದ್ರೆ ಆಗ್ತಿರ್ಲಿಲ್ವಾ? ನೀನ್ ಬಂದಿಲ್ಲ ಅಂತ ನಿನ್ ತಂಗಿ ಅಳೋದೊಂದೇ ಬಾಕಿ. ಈಕೆ ಹೆಸರು ಶ್ವೇತಾ, ನನ್ನ ಫ್ರೆಂಡು. ಬರು, ಇವಳನ್ನ ಒಳಗಡೆ ಕರ್ಕೊಂಡೋಗು. ಬನ್ನಿ. ಅವಳ ಇಡೀ ಫ್ಯಾಮಿಲಿ ಆಕ್ಸಿಡೆಂಟಲ್ಲಿ ತೀರೋದ್ರು. ಈಗ ಅವಳ ಕಡೆಯವರು ಅಂತ ಯಾರೂ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ನಮ್ಮ ಜೊತೆ ಇರಲಿ ಅಂತ ಕರ್ಕೊಂಬಂದೆ. ಯಾಕೆ ತಾತ, ಒಂದು ಹುಡುಗಿನ ಕರ್ಕೊಂಬಂದಿದ್ದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ? ಅದೇ ಒಂದು ಹುಡುಗನ್ ಕರ್ಕೊಂಬಂದಿದ್ರೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ರಾ? ಕಷ್ಟದಲ್ಲಿರೋದು ಹುಡುಗ ಆದ್ರೇನು ಹುಡುಗಿ ಆದ್ರೇನು ಆಶ್ರಯ ಕೊಡೋದು ನಮ್ ಧರ್ಮ. ಅವಳು ಇಲ್ಲೇ ಇರ್ಲಿ ಬಿಡೋ. ಅಪ್ಪ, ನಾನು ತಪ್ಪು ಮಾಡಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಗಜ, ಏನಮ್ಮ? ಆ ಹುಡುಗಿ ಮಧ್ಯಾಹ್ನನೂ ಊಟ ಮಾಡಿಲ್ಲ. ಅವಳು ಕೆಳಗ್ ಬರಕ್ ಸಂಕೋಚ ಆದ್ರೆ ಊಟ ಮೇಲೆ ಕಳಿಸ್ಕೊಡ್ಲಾ? ಏನ್ ಬೇಡಮ್ಮ, ಅವಳು ನಮ್ ಜೊತೆನೆ ಊಟ ಮಾಡ್ತಾಳೆ. ನಾನು ಕರ್ಕೊಂಡ್ ಬರ್ತೀನಿ. ಸರಿನಪ್ಪ. ಇವಳು ರಂಜಿತಾ, ನಮ್ ಮಾವನ್ ತಂಗಿ. ನಮ್ ತರ ಅಲ್ಲ, ತುಂಬಾ ಫಾಸ್ಟ್. ಇವರು ನಮ್ ದೊಡ್ಡಪ್ಪ ಜಮಖಂಡಿಲಿದ್ದಾರೆ. ಇಲ್ಲಿಗೆ ಬರೋದೇ ಅಪರೂಪ. ಇವರು ನಮ್ ಚಿಕ್ಕಮ್ಮ, ಮತ್ತೆ ಇವರು ನಮ್ ಚಿಕ್ಕತ್ತೆ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಇವನು ಅವ್ರ ಮಗ. ಏನ್ ಮದ್ವೆ ಎಣ್ಣೆ ಅಂಗಡಿ ಓಪನ್ ಮಾಡಿ ಇಟ್ಕೊಂಡು ಯಾವ್ದೋ ಫೋಟೋ ಹುಡುಕ್ತಾ ಇದ್ಯಾ? ಎಲ್ಲಿ ನಮ್ ಹೊಸ ಭಾವನ ಹೆಸರು ಹೇಳು ನೋಡೋಣ. ಬೇಕುಫ. ಹಾಗಾದ್ರೆ ನಾಳೆ ನೀನ್ ಹೆಂಗ್ ಕರಿತೀಯ ಅಂತ ಒಂದ್ಸಲಿ ನೋಡೋಣ, ಹೇಳು. ಶ್ರೀರಾಮ ಚಂದ್ರಮೂರ್ತಿ. ಶ್ರೀರಾಮ ಚಂದ್ರಮೂರ್ತಿ. ಸೀತಾ ಸ್ವಯಂವರದಲ್ಲಿ ಬಿಲ್ ಮುರಿದವರು ಇಲ್ಲೇನು ಮುರಿಲಿಲ್ವೋ? ಶಟಪ್. ದೊಡ್ಡ ತರಲೆ. ಕೋಪ ಬಂದಾಗ ತುಂಬಾ ಮುದ್ದಾಗಿ ಕಾಣಿಸ್ತಾಳೆ, ಅದಕ್ಕೆ ರೇಗ್ಸೋದು. ಶ್ವೇತಾ, ನಡಿ ಊಟ ಮಾಡೋಣ. ಏನೋ ಆಲೂಗೆಡ್ಡೆ, ನಿನಗ್ ಸಪ್ರೇಟ್ ಆಗಿ ಹೇಳ್ಬೇಕಾ? ನಡೆಯೋ ಬೇಗ. ಹೋಮ್ವರ್ಕ್ ಮಾಡ್ತಿರೋದು ಕಾಣಿಸಲ್ವಾ? ಏನ್ ದೊಡ್ಡ ಮಹಾ ಹೋಮ್ ವರ್ಕ್ ಇವಂದು. 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ, ಬರ ಬೇಗ. ನೋ, ಒಂದ್ಸಾರಿ ನೀನ್ ಹೋಮ್ವರ್ಕ್ ಮಾಡ್ಕೊಟ್ಟಾಗ ಆಗಿದ್ದ ಅವಮಾನನೇ ಸಾಕು. ಒಬ್ರಲ್ಲ ಇಬ್ರಲ್ಲ 25 ಗರ್ಲ್ಸ್ ಮುಂದೆ ಕಿವಿ ನಿಲ್ಸಿದ್ರು ಮಿಸ್ಸು. ಹಸಿನ್ ಇನ್ನೂ ಮರ್ತಿಲ್ಲ ನಾನು. ಅದು ಅಲ್ದೆ ಯಾವ ದಡ್ಡನಾದ್ರೂ ಈ ತರ ಹೋಮ್ವರ್ಕ್ ಮಾಡ್ತಾನ ಅಂತ ಬೈದ್ರು. ನನಗ್ ಗೊತ್ತು ಆ ದಡ್ಡ ನೀನೆ ಅಂತ. ಪಾಪ ಅವ್ರು ಗೊತ್ತಿಲ್ವೇ? ಸಾಕು ಚಿಕ್ಕಪ್ಪ. ಲೇ, ಇದೆಲ್ಲ ನಮ್ ಸೀಕ್ರೆಟ್. ನಾವು ಪರ್ಸನಲ್ ಆಗಿದ್ದ ಮಾತಾಡ್ಬೇಕು. ಈಗ ಊಟ ಮಾಡೋಣ, ನಡೆಯೋ ಬಕಾಸುರ. ಓಹೋ, ಒಬ್ಳು ಹುಡುಗಿ ಮುಂದೆ ಅಂದಿದ್ದಕ್ಕೆ ಇಷ್ಟ ಕೋಪ ಬಂದ್ಬಿಡ್ತಾ? ಪಾಪ ಅಣ್ಣ ಸ್ಕೂಲಲ್ಲಿ 25 ಗರ್ಲ್ಸ್ ಮುಂದೆ ಹೇಗಾಗಿರ್ಬೇಡ. ದಯವಿಟ್ಟು ನನ್ ಮರ್ಯಾದೆ ತೆಗಿಬಿಡ್ವೆ, ನಿನಗ್ ಪುಣ್ಯ ಬರುತ್ತೆ. ಹೌದು ಚಿಕ್ಕಪ್ಪ, ನಿಂಗ್ ಹೋಮ್ವರ್ಕ್ ಮಾಡಕ್ಕೆ ಬರಲ್ಲ, ಕಾಲೇಜ್ ವರ್ಗೂ ಹೇಗೋದೆ? ನನ್ಗೂನು ಅದೇ ಡೌಟ್ ಅಲ್ಲ ಚಿಕ್ಕಪ್ಪ. ಅಯ್ಯೋ, ನೀನ್ ಡೌಟ್ ಮನೆ ಹಾಳಾಗ. ನಡ್ರ ಊಟ ಮಾಡೋಣ, ನಡಿ. ಶ್ವೇತಾ, ಸಂಕೋಚ ಪಟ್ಕೋಬೇಡಮ್ಮ. ಇದು ನಿಮ್ಮನೆ ಅಂತಾನೆ ತಿಳ್ಕೊ.
ಅಣ್ಣ ಸ್ವಲ್ಪ ಚಿಕನ್ ತಗೊಳ್ಳೋ. ಥ್ಯಾಂಕ್ಸ್. ಏಯ್ ನಿನಗೆ ಹಾಕಿದ್ ನೀನ್ ತಿನ್ನು, ಯಾಕೆ ಅವನಿಗೆ ಹಾಕ್ತಾ ಇದ್ಯಾ? ಆಹಾ, ಅಣ್ಣ ಅಂದ್ರೆ ಅದೇನ್ ಪ್ರೀತಿನೇ ನಿನ್ಗೆ. ನನ್ ತಂಗಿನೂ ಇದ್ದಾಳಪ್ಪ, ಏನು ಕೇಳ್ದೆ ಗಡದ್ದಾಗಿ ಇಳಿಸ್ತಾಳೆ. ಆಗಲ್ಲಮ್ಮ, ಏನೇ ಬರೀ ತಿನ್ನೋದೊಂದೇ ಅಲ್ಲ, ಮಾಡೋದು ಕಲ್ತ್ಕೋಬೇಕು. ಅವ್ರಿ ಮದ್ವೆಗೆ ಒಪ್ಕೊಂಡಿದ್ದೆ ನಾನ್ ಮಾಡಿದ ಅಡಿಗೆ ತಿಂದು. ಅಮ್ಮ, ಎಷ್ಟು ದೊಡ್ಡ ಮನ್ಸಮ್ಮ ನಿಂದು. ಮಗಳು ಮದ್ವೆ ಆಗ್ಲಿ ಅಂತ ನೀನ್ ಮಾಡಿದ್ದ ಅಡ್ಗೆನ ಅವಳು ಮಾಡಿದ್ದು ಅಂತ ಸುಳ್ಳು ಹೇಳ್ದ. ಸ್ವಲ್ಪ ಬಾಯಿ ಮುಚ್ತೀಯಾ? ಏನ್ ಮಾತೆ ಅದು? ನಾಳೆ ಬೆಳಿಗ್ಗೆ ನಿನ್ ರಿಸಲ್ಟು ಸೆಂಟಿಮೆಂಟ್ ಆಗಿ ನೋಡ್ಬೇಕಾಗಿರೋದು ಇವನೇ. 2 ವರ್ಷದಿಂದ ನಾನ್ ಬರ್ದಿದ್ದಕ್ಕೆ ಪಾಸ್ ಆಗಿರೋದು, ಇವ್ನ್ ನೋಡಿದಕ್ಕಲ್ಲ. ಹೌದಾ? ಹಾಗಾದ್ರೆ ಆಯ್ತಮ್ಮ, ನೀನ್ ಅದಕ್ಕೆ ಫಿಕ್ಸ್ ಆಗ್ಬಿಡು. ಸುಖವೀವ ಸುರಾಪಾನವಿದೆ ಸ್ವರ್ಗ ಸಮಾನಂ ತೆಗೆದಾಡಿಸಿ ತಲೆದೂತ ತಡಕ. MF ಹುಸೇನ್ ಸಾಹೇಬ್ರೆ, ಏನ್ ತಟ್ಟೆಲ್ ಚಿತ್ರ ಬಿಡಿಸ್ತಾ ಇದ್ದೀರಾ? ಯಾಕೋ ಹಸಿವೆ ಆಗ್ತಾ ಇಲ್ಲ ಕಣ. ಹೇಗೆ ಹಸುವಾಗುತ್ತೆ? ಊಟಕ್ಕೆ ಮುಂಚೆ ಡಾಕ್ಟರ್ ಬರ್ಕೊಟ್ಟಿರೋ ಟಾನಿಕ್ ತಗೊಂಡಿರ್ತಾನೆ ಹಸುವಾಗೋದು. ಆಯ್ತು ಕಣ, ಬಾ ತಾತ, ನಾನ್ ಟಾನಿಕ್ ಕುಡಿಸ್ತೀನಿ. ಹೌದಾ? ಬಾ. ಹಿಂದೆ ಮುಂದೆ ಗೊತ್ತಿಲ್ದ ಹುಡುಗಿನ ಕರ್ಕೊಂಡ್ಬಂದು ಅವಳು ಇಲ್ಲೇ ಇರ್ತಾಳೆ ಅಂತ ಹೇಳಿದೆ. ನಿನ್ನ ಮೇಲಿದ್ದ ನಂಬಿಕೆಯಿಂದ ನಾನು ಏನೂ ಕೇಳಲಿಲ್ಲ. ಆ ಹುಡುಗಿಗೋಸ್ಕರ ಸಂಬಂಧಿಕರನ್ನೆಲ್ಲ ದೂರ ಮಾಡಿಕೊಂಡೆ. ಆವಾಗಲೂ ನಾನು ಏನೂ ಕೇಳಲಿಲ್ಲ. ಆದರೆ ಇವತ್ತು ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಲೇಬೇಕು. ಶ್ವೇತಾ ಯಾರು? ಯಾರವಳು? ಈ ಊರಿಗೆ ಬಂದು ನಿನ್ ಕೈ ಅಡ್ಗೆ ತಿಂದು 8 kg ಜಾಸ್ತಿ ಆಗಿರೋದು. ಇನ್ ಇವನ್ ಸಾಹಸ ಮಾಡಿ ಟೈಮ್ ಪಾಸ್ ಮಾಡಿದ್ ಬಿಟ್ರೆ ಬೇರೆ ಏನು ಸಾಧಿಸಿಲ್ಲ, ಎಲ್ಲ ಝೀರೋ. ನೀನ್ ಇಲ್ಲಿಗೆ ಬರ್ದೇ ಹೋಗಿದ್ದಿದ್ರೆ ಕೃಷ್ಣನಂತ ಫ್ರೆಂಡ್ ಸಿಗ್ತಾ ಇರ್ಲಿಲ್ಲ, ಶ್ವೇತನಂತ ಲವ್ವರು ಸಿಗ್ತಾ ಇರ್ಲಿಲ್ಲ. ಹೌದಲ್ಲ? ನೀನು ಅವಾಗ ಅವಾಗ ನಮ್ಗೆ ಗೊತ್ತಿಲ್ದಿರೋ ನಿಜ ಹೇಳ್ತೀಯ ಅಲ್ವಾ ಬಾವ? ಯಾಕೋ ಡಲ್ ಆಗಿದ್ಯಾ? ನೀನ್ ಬಿಡಪ್ಪ ರಾಜ್ಕುಮಾರ್, ಎಲ್ಲೇ ಇದ್ರು ಹ್ಯಾಪಿಯಾಗೇ ಇರ್ತೀಯ. ನಮ್ದೇ ಪ್ರಾಬ್ಲಮ್. ಸ್ವಂತ ಊರ್ಗೆ ಹೋಗೋ ಕಳ್ತಿಯಲ್ಲೋ. ಆ ಊರ್ ಸೆಟಪ್ಪೇ ನನಗಿಷ್ಟ ಇಲ್ಲ. ನೆನ್ಸ್ಕೊಂಡ್ರೆ ಎಲ್ಲಾದ್ರೂ ಓಡ್ ಹೋಗೋಣ ಅನ್ಸುತ್ತೆ. ಆದ್ರೆ ಈ ಸಲ ಲಂಡನ್ನಿಂದ ಶ್ವೇತಾ ಬರ್ತಾ ಇದ್ದಾಳೆ, ಅವಳಿಗೋಸ್ಕರನಾದ್ರೂ ಹೋಗ್ಬೇಕಷ್ಟೆ. ಒಂದ್ ಕೆಲ್ಸ ಮಾಡು, ನಿನ್ ಜೊತೆ ನಾನು ನಿಮ್ ಊರಿಗೆ ಬರ್ತೀನಿ. ನಿನ್ ತಂಗಿನೂ ಕರ್ಕೊಂಡು ನೀನ್ ನಮ್ಮೂರಿಗೆ ಬಂದ್ಬಿಡು. ನಮ್ಮನೇಲೇ ಇರಪ್ಪ. ಇಷ್ಟ ಇದ್ರೆ ಮುಂದಕ್ಕೆ ಹೋದು, ಇಲ್ಲ ಅದ್ರ ಕೆಲ್ಸ ನೋಡು. ಥ್ಯಾಂಕ್ಸ್ ಕಣೋ. ಸಾಕಾತಾಗಿ ಜಾಕ್ ಹಾಕ್ತೀಯ ಕಣೋ. ನೀನೀಗ ಊರಿಗೆ ಹೋಗ್ತಾ ಇರೋದು ಇವನ್ಗೋಸ್ಕರನೋ ಅಥವಾ ಶ್ವೇತಂಗೋಸ್ಕರನೋ? ಏಯ್ ನಿಜ ಹೇಳು, ಶ್ವೇತಂಗೋಸ್ಕರನಾ? ಸುಳ್ಳು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಶ್ವೇತಂಗೋಸ್ಕರ ಅಲ್ಲ. ಅಯ್ಯೋ, ನನಗೆ ಈಗ ಅರ್ಥ ಆಯ್ತು. ನೀನನ್ನ ಬೆಂಗಳೂರೆಲ್ಲ ಸುತ್ತಿ ಈ ಸೀರೆ ತಗೊಂಡಿದ್ದು ನಿಮ್ಮ ಅಮ್ಮಂಗೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದು ಶ್ವೇತಂಗೆ. ಎಲ್ಲ ವರದಿ ಒಪ್ಪಿಸ್ಬೇಡ ಕಣೆ. ಏನೋ ಬದ್ಲಾಗಲ್ಲ ನೀನು? ಅವಳು ಹೇಳ್ತಿರೋದು ನಿಜನಾ? ನೋಡೋ, ಲಂಡನ್ ರಾಣಿ ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾ ಇದ್ದಾಳೆ. ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಅವಳಿಗೆ ನಾ ಗಿಫ್ಟ್ ಕೊಟ್ಟು ವೆಲ್ಕಮ್ ಮಾಡ್ಕೋಬೇಕಾ ಬೇಡವಾ? ಅನ್ನೋ ಕೋತಿ ಅನ್ನೋ ಡಬ್ಬ ನನ್ ಮಗ ಅನ್ನೋ ಕ್ಯಾ ಕರೆ ಯಾರ್ ಫಿರ್ ಬಿ ದಿಲ್ ಹಿಂದೂಸ್ತಾನಿ ಯಾರ್. ನೀನೇನಾದ್ರೂ ನನ್ನ ಹಿಂದೆ ಬಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಆಗಾಗ ಬಿಡಲ್ಲ ನನ್ ಬಾವ. ಬಿಸ್ಕೆಟ್? ನೋ ಥ್ಯಾಂಕ್ಸ್. ತಗೊಳ, ಪರವಾಗಿಲ್ಲ. ಏನ್ ಬಾಸ್, ಎಲ್ಲಿಗೆ ಹೊಟ್ಟಿದ್ದೀರಾ? ನಾನು ಹಾರ್ಟ್ ಬೀಟ್ ನ ನೋಡಕ್ ಹೋಗ್ತಾ ಇದೀನಿ. ಯು ಮೀನ್ ಲವರಾ? ಯಾ ಮ್ಯಾನ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಬಾಸ್. ಡೀಟೇಲ್ ಆಗಿ ಹೇಳೋದಕ್ಕಿದೆ ರಾಮಾಯಣನೋ ಪ್ರೇಮಾಯಣನೋ ನೀವ್ ಹೇಳಿ. ಅಣ್ಣ ತೊಳೆದ್ ಮತ್ತೆ ಗಾಡಿಲಿಡ. ಆಯ್ತಣ್ಣ. ಹಾ ಇದಾರೆ ಅಣ್ಣ. DCP ಫೋನು. ನೀವು ಒಳಗೆ ಹೋಗಿ. ಹಾ ನಾನೇ. ನಿಮ್ಮ ಫಾರ್ಮಾಲಿಟೀಸ್ ನೀವು ಮಾಡಿ. ಬೇಡ ಬೇಡ, ನನ್ನ ಕಡೆಯಿಂದ ಏನು ಬೇಡ. ನಾನು ಸುಮ್ಮನೆ ಇದ್ದೀನಿ ಅಂತ ನಂಗೆ ಹಿಡಿ ಪಡ ಕಟ್ಟಿದ್ರೆ ತಪ್ಪಾಗುತ್ತೆ. ನಾನು ತಾಳ್ಮೆ ಕಳ್ಕೊಂಡ್ರೆ ಆಮೇಲೆ ಆಗೋ ನಷ್ಟಕ್ಕೆಲ್ಲ ನೀವೇ ಜವಾಬ್ದಾರರಾಗ್ತೀರಾ. ಎಲ್ರಿಗೂ ಅವ್ರವ್ರ ಕರ್ತವ್ಯಗಳನ್ನ ನಾವೇ ನೆನಪು ಮಾಡ್ತಾ ಹೋದ್ರೆ ಆಗಲ್ಲಣ್ಣ. ನನ್ನ ಮಕ್ಳಿಗೆ ನಾವೇ ಏನಾದರೂ ಒಂದು ಮಾಡಬೇಕು. ಇಲ್ಲ ಅಂದರೆ ನಮ್ಮ ತಲೆಗಳೋಗುತ್ತೆ. ಏಯ್, ನನಗೇನೂ ಆಗಿಲ್ಲ. ಹೊಟ್ಟೆ ತುಂಬ ಹಸಿತಾ ಇದೆ, ಊಟ ಬಡಿಸ್ ನಡಿ.
ಈಗ ಗೊತ್ತಾಯ್ತಾ ಈ ಊರಿನ ಬಗ್ಗೆ, ಈ ಊರಿನ ಜನಗಳ ಬಗ್ಗೆ. ಈ ಲವ್ ಗಿವ್ ಎಲ್ಲ ನಿಲ್ಸಿ ಶ್ವೇತನ್ ವಿಚಾರನ ಮರ್ತ್ಬಿಡು. ಅದನ್ನೇ ಕಣ ನಾನು ಹೇಳ್ತಾ ಇರೋದು. ಶ್ವೇತಾ ನಿಮ್ಮ ಹತ್ರ ಇರೋದಕ್ಕಿಂತ ನನ್ನ ಹತ್ರ ಇರೋದೇ ಒಳ್ಳೇದು. ಮರೆಯೋ ಮಾತೇ ಇಲ್ಲ. ಅನ್ನು ಬಾವ ಕೋಸಿಯನ್ನು ಕೊಡಂಗಿಯನ್ನು ಕಮ್ಮಂಗಿಯನ್ನು. ನೀನ್ ಅಂದೇ ಇದ್ರೆ ನಂಗೆ ಆಗಲ್ಲ ಬಾವ, ಪ್ಲೀಸ್ ಅನ್ನು ಬಾವ. ಬಂದಾಗಿಂದ ನಿನ್ ಜೊತೆ ಮಾತಾಡಕ್ ನಂಗೆ ಪುರ್ಸತ್ತೆ ಸಿಗ್ಲಿಲ್ಲ. ಎಕ್ಸಾಮ್ ಹೇಗ್ ಮಾಡ್ದೆ? ನನ್ ಪಕ್ಕ ಕೂತಿದ ಅಂತಂದ್ಮೇಲೆ ಪಾಸ್ ಆಗದೆ ಇರ್ತಾನ? ನಾನ್ ಪೇಪರ್ನ ಜೆರಾಕ್ಸ್ ಮಾಡಕ್ ಆಗದೆ ಇದ್ರು ಅಲ್ಪ ಸ್ವಲ್ಪ ಅಂತೂ ಕಾಪಿ ಮಾಡೇ ಇರ್ತಾನೆ. ನಿಮ್ಮನ್ನ ನೋಡಿದ್ರೆ ನಮ್ಮ ಅಕ್ಕ ನೆನ್ಪಕ್ ಬರ್ತಾಳೆ. ನಿನಗ ಅಕ್ಕ ಅಲ್ಲಿದ್ದಾಳ? ಅಕ್ಕ ಇದ್ದಿದ್ರೆ ಹೀಗೆ ಇರ್ತಿದ್ರು ಅಂತ ಹೇಳ್ದೆ ಕಣ ಪೆದ್ದು. ನೀನು ಕೂಡ ನನ್ನ ತಮ್ಮನ್ ತರಾನೆ. ನಿನಗೆ ಏನಾದ್ರೂ ಬೇಕಾದ್ರೆ ಈ ಅಕ್ಕನ ಹತ್ರ ಕೇಳು. ನಾಚಿಕೆ ಇಲ್ದೆ. ಸರಿ ಸರಿ, ಬೇಗ ಮಲ್ಕೊಳ್ಳಿ. ಬೆಳಗ್ಗೆ ಬೇಗ ಇದು ಶ್ವೇತನ ಕರ್ಕೊಂಡ್ ಬರ್ಬೇಕು. ಆಯ್ತು. ಅದಕ್ಕೆ ಏನಂತೀಯ ಬಾವ? ನಾನು ಹೇಳಿದ್ ಸರಿ ಅಲ್ವಾ? ಅದಕ್ಕೆ ಈ ರಾಷ್ಟ್ರಪತಿಗಳು ಮನೇಲೇ ಇರ್ತಾರೆ. ನೀವು ಹೋಗಿ ರಿಸೀವ್ ಮಾಡ್ಕೊಂಡು ಕರ್ಕೊಂಬನ್ನಿ. ಬರ್ತಾ ದಾರಿಲಿ ನನ್ನ ಬಗ್ಗೆ ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡು ಕರ್ಕೊಂಬನ್ನಿ. ಅವಳು ಮನೆಗೆ ಬರ್ತಿದ್ದಾಗೇನೆ ನಾನು ಹೆಲ್ಮೆಟ್ ತೆಗೆದು ಮುಖ ತೋರಿಸಿ ಅವಳಿಗೆ ಹುಚ್ಚೆ ಬಸ್ಬಿಡ್ತೀನಿ. ಏನಂತ ಬಿಲ್ಡಪ್ ಕೊಡ್ಬೇಕು? ನೀನು ಬಿಲ್ಡಪ್ ಕೊಡೋ, ಪೇಂಟ್ ಹೊಡಿಯೋ, ಪಟ್ಟಿ ಕಟ್ಟೋ. ಈ ಟಾಪಿಕ್ ನ ಇಷ್ಟಕ್ಕೆ ಬಿಡ್ತೀಯೋ ಇಲ್ವೋ? ಬಿಡಲ್ಲ. ಏನ್ ಮಾಡ್ಲಿಕ್ಕತ್ತೇರಪ್ಪ? ಗಂಡಸ್ರಿ ಹಿಂಗ್ ಹಿಡ್ಕೊಂಡು ಮುದ್ದಾಡ್ಲಿಕ್ಕತ್ತೇರೇನು? ಹಾಯ್. ನೈಸ್ ಮೀಟಿಂಗ್ ಯು. ಥ್ಯಾಂಕ್ಸ್. ದಾರಿ ಪೂರಾ ನಿಮ್ ಬಗ್ಗೆ ಏನೇನೋ ಹೇಳ್ದ. ಎಲ್ಲ ರೀಲ್ ಉನ್ಕೊಂಡೆ. ಈಗ ನಿಮ್ಮನ್ನ ನೋಡಿದ್ಮೇಲೆ ಹೇಳಿದ್ದೆಲ್ಲ ರಿಯಲ್ ಅನ್ನಿಸ್ತಾ ಇದೆ. ಇಟ್ಸ್ ರಿಯಲಿ ಗ್ರೇಟ್ ಮೀಟಿಂಗ್ ಯು. ಬಾಯ್. See you. ಬಹಳ ಪುಣ್ಯ ಬಾವ. ಏನ್ ಬಾವ, ಏನ್ ಬಿಲ್ಡಪ್ ಕೊಟ್ಟಿದ್ಯಾ ಬಾವ? ಏನಯ್ಯಪ್ಪ ಇದು? ಅವತ್ತು ಅವನ್ನ ಹಿಡ್ದಿದ್ದ, ಇವತ್ತು ದಿಂಬು. ಇವ ಹುಚ್ಚಿದನ ಅಂತ ಕಾಣಿಸ್ತೈತಿ. ಇದೇನ್ ರಿಯಲ್ಲ? ಶ್ವೇತಾ ಇಲ್ಲಿ ಇಲ್ಲ. ಶ್ವೇತಾ, ಏನೇ ಇದು? ಲಂಡನ್ಗೆ ಹೋಗಿ ನೀನು? ಅಯ್ಯಯ್ಯೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀ ಲಂಡನ್ಗೆ ಹೋಗಿ ಸರಿಯಾಗಿ ಏನು ತಿಂದೆ ಒಣಕಲ್ ಕಡ್ಡಿ ಆಗಿದ್ಯಾ ಅಂತ ಹೇಳ್ಬೇಡಿ ಪ್ಲೀಸ್. ಅಯ್ಯೋ ದೇವ್ರೆ, ಲಂಡನ್ಗೆ ಹೋಗಿ ನೀನು ದಪ್ಪ ಆಗಿದ್ಯಾ ಅಂತ ಹೇಳಕ್ ಬಂದೆ. ಹಾಯ್ ಗಜ. ಅಯ್ಯೋ ಹಾಯ್. ಏನ್ ಮನುಷ್ಯನ ನೀನು? ಎಷ್ಟು ಬೇಡ ಬೇಡ ಅಂತಂದ್ರು ಎಲ್ಲಾ ವಿಷಯನ ಹೇಳೇ ಬಿಟ್ಯಾ? ಈ ಗಜ ಸೂಪರು, ಕರಾಟೆ ಬ್ಲಾಕ್ ಬೆಲ್ಟ್, ಓದೋದ್ರಲ್ಲಿ ಆಡೋದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಅಂತ ಹೇಳೇ ಬಿಟ್ಯಾ? ಹೌದು ಶ್ವೇತಾ, ಲಾಸ್ಟ್ ಇಯರ್ ನಂಗೆ ಎಲ್ಲಾ ಕಂಪ್ನಿಯವರು ಮ್ಯಾನ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳಿ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ ವಿಷಯನೂ ಹೇಳ್ಬಿಟ್ನಾ? ಇವ್ನು ಯಾವಾಗ್ಲೂ ಹೀಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು ಎಲ್ರಿಗೂ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಕೊನೆಗೆ ನಿನಗೂ ಹೇಳ್ಬಿಟ್ನಾ? ನೀನು ಬಾವ. ಯಾರ್ ನೀವು? ಎಕ್ಸ್ಕ್ಯೂಸ್ ಮೀ, ನೀವು ಸ್ವಲ್ಪ ಒಳಗಡೆ ಬರ್ತೀರಾ? ಬರಲ್ಲ. ಬಿಲ್ಡಪ್ ಅಂತ ಬಿಲ್ಡಪ್. ಏನೋ ನನ್ನ ಮಗನೇ, ನಿನ್ ತಂಗಿ ಎದುರುಗಡೆ ಬಚ್ಚಂತರ ಪೋಸ್ ಕೊಡೋಣ ಅನ್ಕೊಂಡ್ರೆ ನನ್ನ ಜಾನ್ ಲಿವರ್ ಮಾಡ್ಬಿಟ್ಟಲ್ಲ ನೀನ್ನ. ನಾನು ಅವ್ರ ಅಣ್ಣ. ನನ್ನ ಕೈಲಿ ಕೆಲಸ ಮಾಡಿಸೋದು ನ್ಯಾಯನಾ? ನಿನ್ ಕೈಲಾದ್ರೆ ನೀನೇ ಟ್ರೈ ಮಾಡ್ಕೋ. ಮಾಡ್ತೀನಿ ಮಗನೇ, ಮಾಡ್ತೀನಿ. ಮೆಚ್ಚಿದ ಹುಡುಗಿಂದ ಎಲ್ರು ಹೋಗೋದು ಓಲ್ಡ್ ಲಾಜಿಕ್. ಆದ್ರೆ ಅದೇ ಹುಡುಗಿನ ನನ್ನಿಂದೆ ಬರೋ ಹಾಗೆ ಮಾಡೋದು ಈ ಗಜನ್ ಮ್ಯಾಜಿಕ್. ಹಿಂದಿದ್ದೋಳು ಮುಂದೆ ಬಂದು ಒದ್ರೆ ಬಾಳ ಮಾತಾಡ್ತಿದ್ಯಾ ನನ್ ಮಗನೇ. ಇವತ್ತು ನಿನ್ನ ಬಿಡಕ್ಕಿಲ್ಲ ಕಣ. ಲೇ ನಿನ್ನ ಕೃಷ್ಣ, ಹೊರಗಡೆ ಆ ಕೂಸ್ಗೆ ಏನ್ ಮಾಡಕತ್ತಿ? ಹಂಗ್ ಲವ್ ಲವ್ ಅಂತ ಬಡ್ಕೊಳಕತ್ತೈತಲ್ಲ. ಅದು ಕೂಸ?
ನೋಡೋಕೊಳೆ ಬಿಳಿ ಫಾರಂ ಬಂದಿದ್ದಂಗಿದಾನೆ. ಸಾಕ್ ಸುಮ್ಮನೆ ನಿಂದ್ರಲೆ. ನೀ ಬಂದಾಗಿಂದ ನಾನು ರಗಡೆ ನೋಡಕ್ ಹತ್ತೀನಿ. ಆ ಕೂಸ್ಗೆ ಏನ್ ಮಾಡಕ್ ಹತ್ತಿ ಅಂತ ನನಗೂ ಖರೇನ ಗೊತ್ತೈತಿ. ಬಸಮ್ಮ ನೀ ಸುಮ್ನಿರು, ನಿನಗಿದೆಲ್ಲ ಗೊತ್ತಾಗಲ್ಲ. ನಾ ಕಾಣ್ದಿದ್ದ ಏನೈತಿ ಈಗ ಇಲ್ ನೋಡ್ತಮ್ಮ, ಇದು ಮರ್ಯಾದಸ್ತ್ರ ಮನೆ ಐತಿ. ಧೋತ್ರ ಕಿತ್ತಂದ್ರ ಚಡಿ ಏಟ್ ಗ್ಯಾರಂಟಿ. ಸುಮ್ಮನ್ ಕೊಡ್ರಲ್ಲ ತೊಡ್ರಲ್ಲ. ತುಂಬಾ ಥ್ಯಾಂಕ್ಸ್. ಚೀಚಿ ಈ ಪ್ಯಾಟಿ ಮಂದಿ ಎಲ್ಲ ಹಿಂಗ. ನೋಡಿದ್ಯಾ ನನ್ ಮೈ ಮೇಲೆ ಕೈ ಹಾಕಿದಕ್ಕೆ ಬಸಮ್ಮ ಏನ್ ಮಾಡಿದ್ಲು ಅಂತ. ಇನ್ ನನ್ ತಂಗಿ ವಿಷಯಕ್ಕೆ ಹೋದ್ರೆ ಅಷ್ಟೇ ಮುಗೀತು ಅನ್ಕೋ. ಶ್ವೇತಾ ಬಲ್ಲಿ. ಏನಣ್ಣ? ನಿನಗೊಂದು ವಿಷಯ ಹೇಳ್ಬೇಕು. ಏನು? ಮೊದಲಿನಿಂದ ಹೊಟ್ಟೋಗಿ ನನಗೇನಾಗಲ್ಲ. ಅವ್ರು ನೋಡೋಗೋ ಆಯ್ತಾಗೋ. ಉಮಾ ಶ್ವೇತಾ ಕೃಷ್ಣ
ನನ್ನ ಮಾತು ಕೇಳು, ಮೊದಲು ಅವ್ರನ್ನ ಕರ್ಕೊಂಡು ಹೋಗೋ ಗಜ. ಹೋಗು ಗಜ. ಕೃಷ್ಣ, ಇವರಿಬ್ಬರನ್ನು ಸಾಯಿಸ್ಬಿಡ್ತಾರೆ. ಕರ್ಕೊಂಡು ಹೋಗು. ಕರ್ಕೊಂಡು ಹೋಗು ಅವ್ರನ್ನ. ಕೃಷ್ಣ, ಬಾ ಕೃಷ್ಣ. ನಿಂಗೇನಾಗಲ್ಲ ಕಣ, ನಾನಿದ್ದೀನಿ ಕಣ. ನಿಂಗೇನಾಗಲ್ಲ ಕಣ, ನಾನಿದ್ದೀನಿ ಕಣ ನಿಂಗೆ. ನಿಂಗೇನಾಗಲ್ಲ ಕಣ, ನಾನಿದ್ದೀನೋ. ನಿಂಗೇನಾಗಲ್ಲ ಕಣ, ಅವ್ರು ಸಾಯಿಸ್ಬಿಡ್ತಾರೆ ಕಣ. ಇನ್ಮೇಲೆ ನೀನೇ ಅವ್ರಿಗೆಲ್ಲ ಕಣ, ನೀನೇ ಅವ್ರಿಗೆಲ್ಲ ಕಾಪಾಡು. ನಾನಿದ್ದೀನಿ, ಕಾಪಾಡು ಕಣ. ಹೇ ಕೃಷ್ಣ, ಹೇ ಕೃಷ್ಣ, ಹೇ ಎದ್ದಾಳೋ, ಎದ್ದಾಳೋ, ಹೇ ಕೃಷ್ಣ, ಹೇ ಕೃಷ್ಣ, ಹೇ 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 ನಿನಗೆ ಮೋಸ ಮಾಡಕ್ಕಾಗಲ್ಲ ಕಣ. ಹೇ ಕೃಷ್ಣ, ಹೇ ಕೃಷ್ಣ, ಹೇ ಕೃಷ್ಣ, ಶತ್ರು ವಂಶದ ಕುಡಿ ಉಳ್ಕೊಂಡ್ಬಿಟ್ಟಲ್ರ. ಶ್ವೇತನ್ ಕಾಪಾಡು ಅಂತ ಕೃಷ್ಣ ಕೇಳ್ಕೊಂಡ. ಅವನ್ ನೋಡಿದ ಕೊನೆ ನೋಟ ಇನ್ನೂ ನನ್ನ ಕಣ್ಣಲ್ಲಿ ಕಟ್ಟದಾಗಿದೆ. ಈ ವಿಷಯ ಮೊದಲೇ ನಿಮಗೆ ಗೊತ್ತಾದ್ರೆ ನನಗೇನಾಗುತ್ತೋ ಅನ್ನೋ ಭಯದಲ್ಲಿ ಶ್ವೇತನ್ಗೆ ನೀವು ಆಶ್ರಯ ಕೊಡಲ್ಲ ಅಂತ ನಿಮ್ಮ ಹತ್ರ ಈ ವಿಷಯ ಹೇಳಲಿಲ್ಲ. ತಪ್ಪು ಮಾಡ್ಬಿಟ್ಟೆ ಕಣೋ ನೀನು. ನಿನ್ನ ಸಂತೋಷನ ಹಂಚ್ಕೊಳ್ಳೋ ಈ ಕುಟುಂಬ ನಿನ್ನ ನೋವನ್ನು ಹಂಚ್ಕೊಳ್ಳಲ್ಲ ಅನ್ಕೊಂಡ್ಯಾ? ಹಾ,
ಗಜ ಶಿವಣ್ಣ ಕೈಗೆ ಸಿಗ್ದವನ್ನ ಬಡದು ಬಾಯ್ಕ್ ಹಾಕೊಳ್ಳೋದ್ ಬಿಟ್ಟು ಹಾಗೆ ಬಿಟ್ಟು ಬಂದಿದ್ದೀರಲ್ಲ ಮಕ್ಕಳು. ಅಣ್ಣ ಅಣ್ಣ ದೇವೇಂದ್ರನ್ ತಂಗಿ ಕೂಡ ಅವನ ಜೊತೆಲೇ ಇದ್ದಾಳಣ್ಣ. ಶ್ವೇತಾ, ಎಲ್ಲ ಕಳ್ಕೊಂಡು ಅನಾಥಳಾಗ್ಬಿಟ್ಟೇನೋ ಅನ್ಕೊಂಡಿದ್ದೆ. ನಿಮ್ಮಣ್ಣ ಮಾಡಿದ ಪುಣ್ಯ ನೀನ್ ಈ ಮನೆಗೆ ಬಂದು ಸೇರ್ಕೊಂಡೆ. ಬಹುಶಃ ನಿಮ್ಮಣ್ಣ ಏನಾದ್ರೂ ಬದುಕಿದಿದ್ರೆ ನಿನ್ನ ಇಂಥ ಮನೆಗೆ ಕೊಟ್ಟು ಮದುವೆ ಮಾಡ್ತಿದ್ರು ಏನೋ. ಬಾಗಜ. ಶ್ವೇತಾ ತಗೋ ಏನಿದು? ಟಿಕೆಟ್ಸು. ನಾಳೆ ನೀನು ಲಂಡನ್ಗೆ ಹೋಗ್ತಿದ್ಯಾ? ಎಲ್ಲ ಏರ್ಪಾಟು ಮಾಡಿದ್ದೀನಿ. ಗಜ, ಶ್ವೇತಾ ಯಾಕೆ ಲಂಡನ್ಗೆ ಹೋಗ್ಬೇಕು? ಹೋಗ್ಬೇಕಣ್ಣ. ದೇವಣ್ಣ ಹೇಳಿದ್ ನೆನಪಿಲ್ವಾ, ಅವಳು ನಮ್ಮನ್ನು ಮರೆತರೂ ಪರವಾಗಿಲ್ಲ, ಆದರೆ ಈ ದ್ವೇಷ ಮಾತ್ರ ಅವಳಿಗೆ ಜ್ಞಾಪಕಕ್ಕೆ ಬರಬಾರ್ದು ಅಂತ. ಅವಳಿಗೆ ಅಂತ ಒಂದು ಜೀವನ ಇದೆ, ಅದು ಇಲ್ಲೇ ಮುಗ್ದೋಗೋದು ನನಗಿಷ್ಟ ಇಲ್ಲ. ಗಜ, ನಿನ್ ಶ್ವೇತನ ಎಲ್ಲೇ ಕಳ್ಸ್ಕೊಟ್ರು ಈ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ. ನೋಡು, ನಿನ್ಗೆ ಆ ಸೂರಪ್ಪನ ಬಗ್ಗೆ ಇನ್ನೂ ಗೊತ್ತಿಲ್ಲ. ನನ್ನ ಬಗ್ಗೆ ಅವನು ಗೊತ್ತಿಲ್ಲ. ಚಿಕ್ಕಂದಿನಿಂದ ನಾನು ಇಷ್ಟಪಟ್ಟಿದ್ದು ನನಗೆ ಸಿಗ್ಲಿಲ್ಲ ಅಣ್ಣ. ನನ್ನ ಹತ್ರ ಇರಬೇಕು ಅನ್ಕೊಂಡವರೆಲ್ಲ ನನ್ನಿಂದ ದೂರ ಹೋಗ್ಬಿಡ್ತಾರೆ. ಇವರು ಹಾಗೆ. ನಾನು ಇವ್ರ ಪ್ರೀತಿ ಬಯಸ್ತೀನಿ ಅಣ್ಣ. ಇವರು ಮಮತೆ ತೋರಿಸಿ ಹೊರಟೋಗ್ತಾರೆ. ನನಗೆ ಯಾಕೆ ಹೀಗಾಗತ್ತೆ? ನಾನು ಯಾವಾಗ್ಲೂ ಎಲ್ರಿಂದ ದೂರನೇ ಹೋಗ್ಬೇಕಾ? ಅಣ್ಣ, ಗಜ ಬರ್ತಾವಣ್ಣ. ಅಣ್ಣ, ಕಾರಲ್ಲಿ ಯಾರಿಲ್ಲ. ಹಲೋ ಶಿವಣ್ಣ. ಹಾ, ಹೇಳು ಗಜ. ಇಲ್ಲೆಲ್ಲ ಸೇಫ್ ಆಗಿದೆ, ನೀವು ಏರ್ಪೋರ್ಟ್ಗೆ ಬಂದ್ಬಿಡಿ. ಆಯ್ತು ಗಜ. ಅದು ಅಣ್ಣ ಒಂದು ನಿಮಿಷ. ಹಲೋ ಗಜ. ಗಜ, ಹೇಳಿ ಶ್ವೇತಾ. ನೀನ್ ಎಲ್ಲಿದ್ಯಾ? ಇಲ್ಲೇ ಪಕ್ಕದಲ್ಲಿ ಹತ್ರದಲ್ಲಿದ್ದೀನಿ. ಶ್ವೇತಾ. ಹಲೋ, ಏನ್ ಗಜ? ಹುಷಾರು. ಹಿಡೀರೋ ಅಣ್ಣ, ಹಿಡೀರೋ. ಗಜ, ನಡಿಯೋ. ಅಮ್ಮ, ಟೈಮ್ ಆಯ್ತು, ನಡಿ. ಗಜ,
ನೀವು ನಮ್ ಕೃಷ್ಣನ್ ತಂಗಿ ಅಲ್ವಾ? ಎಲ್ಲಿ ಆ ನಿಮ್ ತರ್ಲೆ ಕೋತಿ ಕೋಡಂಗಿ ಗಂಡ? ನಮ್ ಗಜ ಮಾತ್ರ ಟ್ರೂ ಲವರ್ ಕಣ್ರಿ. ನಿಮ್ಮನ್ನ ಸೀಡಿಲ್ ನೋಡೇ ಲವ್ ಮಾಡ್ಬಿಟ್ಟ. ನಿಮ್ಮಿಬ್ರು ಮ್ಯಾರೇಜ್ ಫಿಕ್ಸ್ ಆದ್ಮೇಲೆ ಈ ಬಬಲ್ ಗಮ್ಗೆ ಒಂದ್ ಫೋನ್ ಕೂಡ ಮಾಡಿಲ್ಲ ನೋಡ್ರಿ. ನಾನು ಎಲ್ರೂ ಪ್ರೀತಿಸ್ತೀನಿ, ಆದ್ರೆ ನನ್ನನ್ನು ಯಾರಾದ್ರೂ ಪ್ರೀತಿಸೋರ್ಬೇಕಲ್ವಾ? ಶ್ವೇತಾ ನನ್ನ ನಂಬ್ಕೊಂಬಂದಿರೋ ಹುಡುಗಿ. ನಿಮ್ಮಂತವ್ರನ್ನ ಪ್ರೀತಿಸೋ ನಮ್ಮಂತ ಕನ್ನಡದ ಹುಡುಗರ ಗತಿ ಏನ್ರಿ? ಶ್ವೇತಾ, ಅಣ್ಣ ಯಾಕಮ್ಮ ಏನಾಯ್ತು? ಗಜ ಗಜ ಎಲ್ಲಿ? ಹೆಬ್ಬೆಟ್ಟೊತ್ತೋ ನನ್ನ ಮಗ ನೀನು. ನಿನಗೆ ಇಷ್ಟು ಬುದ್ಧಿ ಇರ್ಬೇಕಾದ್ರೆ ಇನ್ನು ಓದಿರೋ ನಾನು ನನಗೆಷ್ಟಿರ್ಬೇಡ. ನಿನ್ ತಮ್ಮನ್ ಸಾಯಿಸ್ತೀಯ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದ್ವೇಷ ಕಾರ್ತಾ ಇದೆಯಲ್ಲ, ಅವತ್ತು ನನ್ನ ಕಣ್ಮುಂದೆನೆ ನನ್ನ ಫ್ರೆಂಡ್ನ ಅವನ ಫ್ಯಾಮಿಲಿನ ಕೊಚ್ಚಾಗ್ದಲ್ಲ, ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಇವತ್ತು ದ್ವೇಷ ಅನ್ನೋ ಪದ ಭಯ ಬಿದ್ದೋಡೋಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ.
ಅಂತ ಗೊತ್ತಾಗೋಷ್ಟ್ರಲ್ಲಿ ನೀನನ್ನ ಕಳಿಸ್ಬಿಟ್ಟೆ. ನಾನು ನಿನ್ನ ಕಳ್ಕೊಂಡ್ಬಿಡ್ತಿದ್ದಲ್ಲೋ. ನನ್ನ ಅಷ್ಟೊಂದು ಪ್ರೀತಿ ಕಳಿಸೋದಿಕ್ಕೆ ನಿನಗೆ ಹೇಗೋ ಮನ್ಸ್ ಬಂತು? ನನ್ನ ಸತ್ರು ನನ್ನ ಪ್ರೀತಿ ನಿನ್ನ ಜೊತೆ ಇದ್ರೆ ನನಗಷ್ಟೇ ಸಾಕಾಗಿತ್ತು. ಗಜ, ಇದೆಲ್ಲ ನಮ್ಮೊಂದಿಗೆ ಮುಗಿಬೇಕು ಅನ್ನೋದು ಆ ಅಣ್ಣನ ಆಸೆ ಆಗಿತ್ತು. ಇವತ್ತು ಮುಗ್ದೋಯ್ತು. ನಾನು ಕಂಡ ಒಳ್ಳೆ ಮನಸ್ಸಿರೋ ಮನುಷ್ಯ ಅಂದ್ರೆ ನೀನೇ ಗಜ. ನೀವಿಬ್ರು ಯಾವತ್ತೂ ಚೆನ್ನಾಗಿರ್ಬೇಕು.